ಇಲ್ಲೊಂದು ಅರ್ಧ ಫೀಟ್ ನೀರುಂಟು. ಒಳ್ಳೆ ಬ್ಯೂಟಿಫುಲ್ ಫಾಲ್ಸ್ ಇದು ಮೈನ್ ಚಾರ್ಮಾಡಿ ಫಾಲ್ಸ್. ಆಗ ಬರುವಾಗ ತೋರಿಸಿದೆ, ನಿಲ್ಲಿಸಿರಲಿಲ್ಲ. ಲುಕ್ ಅಟ್ ದಿಸ್. ಬ್ಯೂಟಿಫುಲ್. ಚಾರ್ಮಾಡಿ ಘಾಟ್ ಸ್ಟಾರ್ಟ್ ಆಗಲಿಕ್ಕಾಯಿತು. ಆ್ಯಂಡ್ ಜಸ್ಟ್ ಬಿಫೋರ್ ದ್ಯಾಟ್ ಲುಕ್ ಎಟ್ ದ ವ್ಯೂ. ನೋಡಿ ಅಂತೆ ಫುಲ್ಲು ಮೋಡಗಳು ಫುಲ್ಲು ಪಾಸ್ ಆಗ್ತಾ ಉಂಟು. ಆ್ಯಂಡ್ ಈಚೆ ಈ ಕಡೆ ಫುಲ್ಲು ಮೋಡ, ಗುಡ್ಡ ಇಡೀ ಮೋಡ ಕವರ್ ಆಗಿದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಮ್ಮ ಚಾರ್ಮಾಡಿ ಸೀರೀಸಿದು ಸೆಕೆಂಡ್ ಪಾರ್ಟ್ ಆಗಿರ್ತದೆ. ಫಸ್ಟ್ ಪಾರ್ಟಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು, ನಾನೊಂದು ಇಲ್ಲೊಂದು ನಿಯರ್ ಬೈ ಬ್ರಿಡ್ಜ್ ಕವರ್ ಮಾಡಿದ್ದೆ ಆ್ಯಂಡ್ ಆ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದ್ದೆ. ಸೊ ಈಗ ಸೆಕೆಂಡ್ ಪಾರ್ಟಲ್ಲಿ ಈಗ ನಾವು ಆ್ಯಕ್ಚುಲಿ ಚಾರ್ಮಾಡಿ ಘಾಟ್ ಹತ್ತುತ್ತಾ ಇದ್ದೇವೆ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಫುಲ್ ಮಳೆ ಬಂದುಂಟಲ್ಲ, ಚಾರ್ಮಾಡಿ ಘಾಟ್ ಫುಲ್ ಫಾಗಲ್ಲಿ ಕವರ್ ಆಗಿತ್ತು. ಮೋಡದ ಮಧ್ಯೆಯಲ್ಲಿ ಟ್ರಾವೆಲ್ ಮಾಡಿದಾಗೆ ಆಗ್ತಿತ್ತು ನನಗೆ ಇಲ್ಲಿಗ. ಆ್ಯಂಡ್ ಮಳೆ ಬಂದು ಒಂದು ಎಕ್ಸ್ಪೀರಿಯನ್ಸೇ ಒಂದು ನೆಕ್ಸ್ಟ್ ಲೆವೆಲಿಗೆ ಎನ್ಹಾನ್ಸ್ ಆಗಿತ್ತು. ಸೊ ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಸ್ಪೆಷಾಲಿಟಿ. ಮಳೆಗಾಲದಲ್ಲಿ ಒಂದು ಡಿಫ್ರೆಂಟ್ ವರ್ಲ್ಡಿಗೆ ಬಂದಾಗ ಆಗ್ತದೆ, ಬೇರೆ ಲೋಕಕ್ಕೆ ಬಂದಾಗ ಆಗ್ತದೆ. ಆ್ಯಂಡ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೋಸ್ಕರ ನಾನೀಗ ಇವತ್ತು ಚಾರ್ಮಾಡಿ ಕಡೆಗೆ ಹೊರಟದ್ದು. ಚಾರ್ಮಾಡಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಘಾಟ್. ಐ ಮೀನ್ ಎಲ್ಲ ಘಾಟ್ ಕೂಡ ನನ್ನ ಫೇವ್ರೇಟೇ, ಬಟ್ ಚಾರ್ಮಾಡಿ ಒಂದು ಸ್ಪೆಷಲ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಚಾರ್ಮಾಡಿ ಘಾಟ್ ಒಂದು ಎರಡು ಸ್ಪ್ಲಿಟ್ ಮಾಡ್ಬೋದು. ಚಾರ್ಮಾಡಿ ಘಾಟ್ ಒಂದು ಫಸ್ಟ್ ಪಾರ್ಟ್ ಆಫ್ ದ ಘಾಟ್ ಇದೇ ಟೈಪ್ ಒಂದು ಫಾರೆಸ್ಟ್ ಟೈಪ್ ಇರ್ತದೆ. ಆ್ಯಂಡ್ ಸೆಕೆಂಡ್ ಪಾರ್ಟ್ ಆಫ್ ದ ಘಾಟ್ ಫುಲ್ ಓಪನ್ ಲ್ಯಾಂಡ್ಸ್. ನೀವೀಗ ಮುಂದಿನ ಕ್ಲಿಪ್ಸಲ್ಲೆಲ್ಲ ನೋಡ್ತೀರಾ. ಸೊ ಎಂಡವರೆಗೆ ನೋಡಿ ವಿಡಿಯೋ. ಒಳ್ಳೆ ಮಾನ್ಸೂನ್ ಒಳ್ಳೆ ಫೀಲ್ ಮಾಡ್ಬೋದು ಹೇಗೆ ಆಗ್ತದೆ ಅಂತ ಮಾನ್ಸೂನಲ್ಲಿ ರೈಡ್ ಮಾಡಲಿಕ್ಕೆ. ಇಂಥ ಸರ್ಫೇಸೆಲ್ಲ ಫೋಟೋ ತೆಗಿಲಿಕ್ಕೆಲ್ಲ ಖುಷಿ ಆಗ್ತದೆ. ಬಟ್ ಹೆದರಿಕೆ ಆಗೋದು ಮಾಂಸ ಏಕೆ ಲೀಚಸ್. ಸೊ ಇಂಥ ಎಲೆಗಳಲ್ಲೆಲ್ಲ ಯೂಶ್ವಲಿ ನೇತಾಡಿ ಒಂದು ಇರ್ತದೆ, ಗೊತ್ತಿಲ್ಲ ಹತ್ತಿದ ಅಂತ ಗೊತ್ತಿಲ್ಲ, ಇಲ್ಲಿ ಉಂಟಂತ ಗೊತ್ತಿಲ್ಲ. ಸೊ ಕಂಟಿನ್ಯೂ. ಇನ್ನು ಸಾಧಾರಣ 15-16 ಕಿಲೋಮೀಟ್ರ್ ಉಂಟು ಈ ರೋಡ್. ಹೀಗೆ ಗಾಡಿ ಬಿಡ್ಲಿಕ್ಕೆ ಆಫ್ಟರ್ ಲಾಂಗ್ ಟೈಮ್ ಹೀಗೆ ಸೋಲೋ ಹೋಗ್ತೀವಿ ನಾನು. beautiful Charmadi.
ಕುಸ್ತಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನೀರು ಮಾತ್ರ ಫುಲ್ಲು ಫ್ಲೋವಲ್ಲುಂಟು. ಹಾಂ, ಇದು ಮಾತ್ರ ಇಲ್ಲ, ಫುಲ್ಲು ಹೋಗ 100% ಹೋಗ ನೀರ ಇದ್ಬಿಟ್ಟು. ಇದೊಂದು ಒಳ್ಳೆ ವ್ಯೂ ಪಾಯಿಂಟು, ಬಟ್ ವ್ಯೂ ಇಲ್ಲ, ವೀರ ವ್ಯೂ ಒನ್ಲಿ ಪಾಯಿಂಟ್. ಇನ್ನೊಂದು ಫಾಲ್ಸು. ಫಾಲ್ಸ್ ಹೋದರೆ ಎರಡು ಎಣ್ಣೆ ಫಾಲ್ಸು. ಇಲ್ಲೊಂದು ಫಾಲ್ಸ್ ಉಂಟು, ಅಂತ ಗೊತ್ತಿಲ್ಲ, ಹೆಚ್ಚಿನವರಿಗೆ ಗೊತ್ತಿಲ್ಲ ಇಲ್ಲಿ ಫಾಲ್ಸ್ ಇರೋದು. ಸೀದಾ ಹೋಗ್ತಾರೆ, ಹ್ಯೂಜ್ ಫಾಲ್ಸ್ ಇಲ್ಲ ನೋಡಲ್ಲಿ, ಎದುರಿಂದ ವ್ಯೂ ಕಂಡ ಕಂಡಿದ್ದು. ಹ್ಯೂಜ್ ವಾಟರ್ ಫಾಲ್ ಇಲ್ಲಿಂದ. ಸೊ ಈಗ ಚಾರ್ಮಾಡಿ ಘಾಟ್ ಆಲ್ಮೋಸ್ಟ್ ಹತ್ತಿ ಆಯಿತು. ಆ್ಯಂಡ್ ಗೋಪುರ ನೋಡ್ಬೋದು, ಫುಲ್ಲು ಫಾಗ್ ಆಗಿದೆ. ಬ್ರ್ಯಾಂಡ್ ನ್ಯೂ ಹೀರೋ 12. ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್, ಇಷ್ಟು ಬೇಗ ಹೀಗೆ ಫಾಗ್ ಅಪ್ ಆಗ್ತದೆ ಅಂತ. ಆ್ಯಂಡ್ ಯಾವುದು ಬ್ಯಾಟ್ರಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು, ನಾನು ಒಂದೇ ಬ್ಯಾಟ್ರಿ ತಂದದ್ದು. ಈಗ ಇನ್ನು ರಿಟರ್ನ್ ಹೋಗುವ. ಇಲ್ಲಿ ಮೇಲೆ ಅಂತ ವ್ಯೂ ಪಾಯಿಂಟ್ ಇಲ್ಲ, ಮೇಲೆ ಹೋದ್ರೆ ಇನ್ನು ಕೊಟ್ಟಿಗಾರ. ಸೊ ಈ ಕಡೆ ಈ ರೋಡಲ್ಲಿ ಹೀಗೆ ಹೋದರೆ ಕೊಟ್ಟಿಗಾರಕ್ಕೆ ಹೋಗ್ತದೆ, ಇಲ್ಲೊಂದು 1-2 ಕಿಲೋಮೀಟ್ರ್ ಉಂಟು ಅಷ್ಟೇ. ಸೊ ನಾನು ಇಲ್ಲಿಂದ ರಿಟರ್ನ್ ಹೋಗ್ತೇನೆ. ಚಾರ್ಮಾಡಿ ಘಾಟಿ ಮುಗೀತು. ಆ್ಯಂಡ್ ಹೆಡ್ ಬ್ಯಾಕ್ ದ ಸೇಮ್ ವೇ ಬಂದ ರೋಡಲ್ಲೇ. ಸೊ ದಾರಿಯಲ್ಲಿ ಹೋಗುವಾಗ 1-2 ವಾಟರ್ ಫಾಲ್ಸ್ ಇತ್ತು, ಅಲ್ಲೊಂದು ನಿಲ್ಲಿಸಿ ಅಲ್ಲೊಂದು ವೀಡಿಯೋ ಮಾಡಿ ಅಲ್ಲಿಗೆ ಈ ವಿಡಿಯೋ ರ್ಯಾಪ್ ಅಪ್ ಮಾಡುವ. ಬನ್ನಿ, ಲೆಟ್ಸ್ ಗೋ ಬ್ಯಾಕ್. ಸೊ ಇದೊಂದು ವಾಟರ್ ಫಾಲು ಆನ್ ದಿ ವೇ. ಇಲ್ಲಿ ರೋಡಿಂದ ಕೆಳಗವರೆಗೆ ಬೈಕ್ ಇಳಿಬೋದು. ಆ್ಯಂಡ್ ದಿಸ್ ಇಸ್ ದ ವ್ಯೂ ಮೇಲಿಂದ. ಸೊ ದೊಡ್ಡ ವಾಟರ್ ಫಾಲ್ ಇದು, ಮೇಲೆ ತನಕ ಉಂಟು. ದ ಬೆಸ್ಟ್ ಪಾರ್ಟ್ ಈಸ್ ಈ ಫ್ರೇಮ್, ಬೈಕ್ ಒಟ್ಟಿಗೆ ಒಂದು ಫ್ರೇಮ್ ಉಂಟಲ್ಲ. ದಿಸ್ ಟೈಪ್ ಆಫ್ ಫ್ರೇಮ್ಸ್ ಆರ್ ಅನ್ಬೀಟೇಬಲ್ ಆ್ಯಕ್ಚುಲಿ. ಬೈಕ್ ಬಂದರೆ ಫೋಟೋದಲ್ಲಿ ಅದಕ್ಕಿಂತ ದೊಡ್ಡ ಬೇರೆ ಏನು ಬೇಡ. ಒಂದು ಅರ್ಧ ಫೀಟ್ ನೀರುಂಟು. ಒಳ್ಳೆ ಬ್ಯೂಟಿಫುಲ್ ಫಾಲ್ಸ್ ಇದು, ಮಳೆಗಾಲ ಎಸ್ಪೆಷಲಿ.
ಇದು ಮೈನ್ ಚಾರ್ಮಾಡಿ ಫಾಲ್ಸ್. ಆಗ ಬರುವಾಗ ತೋರಿಸಿದೆ, ನಿಲ್ಲಿಸಿರಲಿಲ್ಲ. ಲುಕ್ ಅಟ್ ದಿಸ್. ಬ್ಯೂಟಿಫುಲ್. ಓಪನ್ ಇರ್ತೀರ, ಈ ಕಡೆ ಫುಲ್ಲು ಒಳ್ಳೆ ಸೂಪರ್ ವ್ಯೂ ಸಿಗ್ತದೆ. ನಾನು ಮಾತ್ರ ಫುಲ್ ಚೆಂಡಿ. ಮೋಡಗಳ ಮೂಮೆಂಟ್ ನೋಡಿ. ಇಲ್ಲಿ ಇಲ್ಲಿ ಆ್ಯಂಡ್ ಇಲ್ಲಿ